ಅಕ್ಕಪಕ್ಕದ ಪಕ್ಷದಲ್ಲಿರೋರ್ಗು ಇದೇ ಚಿಂತೆ. ಈಗ ಏನ್ ಮಾಡ್ತಾರೆ, ಏನಾಗ್ಬೋದು ಅನ್ನೋದೊಂದು ಪ್ರಶ್ನೆ ಇದೆ. ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಸಿದ್ದರಾಮಯ್ಯನವರು. HAL ವಿಮಾನ ನಿಲ್ದಾಣದಿಂದ ಪ್ರಯಾಣವನ್ನ ಬೆಳೆಸಿರೋದು. ವಿಶೇಷ ವಿಮಾನದ ಮುಖಾಂತರವಾಗಿ ದೆಹಲಿಗೆ ಪ್ರಯಾಣ. ಸುರ್ಜೇವಾಲಾ ಯತೀಂದ್ರ ಸಿದ್ದರಾಮಯ್ಯನವರು ಸಾಥ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶಾಸಕ ಪೊನ್ನಣ್ಣ ಕೆ ವೆಂಕಟೇಶ್ ಕೂಡ ಇದೇ ಸಂದರ್ಭದಲ್ಲಿ ಅವರಿಗೆ ಸಾಥ್ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಸಿದ್ದರಾಮಯ್ಯನವರು. ಅವರ ಪುತ್ರ ಯತೀಂದ್ರ ಅವರು ಕೂಡ ಇದೇ ಸಂದರ್ಭದಲ್ಲಿ ಬೆಳಗ್ಗೆಯಿಂದ ಕಾಣಿಸ್ಕೊಂಡಿರಲಿಲ್ಲ. ಯತೀಂದ್ರ ಅವರು ಬಹಳ ಕಾನ್ಫಿಡೆಂಟ್ ಆಗಿದ್ರು, ತಂದೆಯವರೇ ಇರ್ತಾರೆ ಅಂತ. ಮತ್ತೆ ಯತೀಂದ್ರ ಅವರ ಒಂದೆರಡು ಸ್ಟೇಟ್ಮೆಂಟ್ಗಳು ಸಿಕ್ಕಾಪಟ್ಟೆ ಚರ್ಚೆ ಆಗಿದ್ದು ಇದೆ. ಬೇಡ ಇತ್ತು ಈ ಸ್ಟೇಟ್ಮೆಂಟು ಅಂತ ಕೆಲವರು ಹೇಳಿದ್ದೂ ಇದೆ. ಸೊ ಯತೀಂದ್ರ ಅವರ ಪಾತ್ರವೂ ಕೂಡ ಇಲ್ಲಿತ್ತು. ಆದರೆ ಇವತ್ತು ಬೆಳಗ್ಗೆಯಿಂದ ಕಾಣಿಸ್ಕೊಂಡಿರಲಿಲ್ಲ ಯತೀಂದ್ರ ಅವರು, ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಇದೀಗ ತಂದೆಯವರ ಜೊತೆಗೆ ದೆಹಲಿಗೆ ತೆರಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮತ್ತು ರಾಜಕೀಯ ಕಾನೂನು ಸಲಹೆಗಾರರಾದ ಪೊನ್ನಣ್ಣ ಅವರು ಕೂಡ ಜೊತೆಗೆ ತೆರಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸೊ ದೆಹಲಿಗೆ ತೆರಳುತ್ತಾರೆ. ಸುರ್ಜೇವಾಲಾ ಅವರು ಹೇಗೂ ಇದ್ದಾರೆ. ರಾಹುಲ್ ಗಾಂಧಿ ಅವ್ರ ಜೊತೆಗೆ ಮಾತನಾಡ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ ಮಾತನಾಡ್ತಾರೆ. ಅಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ ಗೊತ್ತಿಲ್ಲ. ಈಗ ಆಲ್ರೆಡಿ ಆಫರ್ ಬಂದಿದೆ ನನಗೆ ಅಂತ ಹೇಳ್ತಾ ಇದ್ರು. ಸೊ ನಾನೇ ಅದ್ಯಾವುದು ಒಪ್ಕೊಂಡಿಲ್ಲ ಅನ್ನೋದನ್ನು ಕೂಡ CM ಹೇಳ್ತಾ ಇದ್ರು. ಬಟ್ ಇಂಥ ಒಬ್ಬ ದೊಡ್ಡ ನಾಯಕನಿಗೆ ರಾಜೀನಾಮೆಯನ್ನು ಕೊಡಿಸಿ ಆಯಿತು ಓಕೆ ನಿಮ್ಮ ಪಾಡಿಗೆ ನೀವು ಇರಿ ಅಂತ ಹೇಳುವಂಥ ಮನಸ್ಥಿತಿ ಖಂಡಿತ ಕಾಂಗ್ರೆಸ್ನಲ್ಲಿ ಇಲ್ಲ. ಕಾಂಗ್ರೆಸ್ನ ನಾಯಕರುಗಳಿಗೂ ಇದಕ್ಕೆ ಪರ್ಯಾಯ ಆದಂಥ ಒಂದು ವ್ಯವಸ್ಥೆಯನ್ನು ಸಿದ್ದರಾಮಯ್ಯನವರಿಗೆ ಮಾಡಿಕೊಡ್ಲೇಬೇಕು ಅನ್ನೋದು ಗೊತ್ತಿದೆ. ಬಟ್ ಸಿದ್ದರಾಮಯ್ಯನವರು ಅದಕ್ಕೆ ಒಪ್ಕೊಳ್ಳೋ ಥರ ಹೆಂಗೆ ಕನ್ವಿನ್ಸ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಸಿದ್ದರಾಮಯ್ಯನವರ ಆಪ್ತರು ಅಥವಾ ಸಿದ್ದರಾಮಯ್ಯನವರನ್ನು ಹತ್ತಿರದಿಂದ ಬಲ್ಲವರು, ಅವರ ಲೀಡರ್ಶಿಪ್ಪನ್ನು ಒಪ್ಕೊಳ್ಳೋರು ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯನವ್ರು ಹೋದರೆ ಸೂಕ್ತ ಅಲ್ಲ, ರಾಜಕಾರಣದಲ್ಲೇ ಅವ್ರು ಇರಬೇಕು ಅನ್ನೋದನ್ನು ಹೇಳೋದು ಇದೆ. ಈಗ ಅವ್ರಿಗೆ ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ಒತ್ತಾಯ, ಆಫರ್ ಇದೆಲ್ಲವೂ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ. ಹೇಗಾಗಿತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಪರಿಸ್ಥಿತಿ ಅನ್ನೋದು. AICC ಅಧ್ಯಕ್ಷರನ್ನಾಗಿ ಮಾಡಿಬಿಟ್ರು. ಸೊ ಹಾಗಾಗಿ ಸಿದ್ದರಾಮಯ್ಯನವ್ರಿಗೂ ಕೂಡ ಆ ಥರದೊಂದು ಉನ್ನತ ಸ್ಥಾನ ಮಾನ ಇವುಗಳ ಬಗ್ಗೆಯೂ ಕೂಡ ಚರ್ಚೆ ಆಗತ್ತೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಸಿದ್ದರಾಮಯ್ಯನವರು ದೆಹಲಿಗೆ ತೆರಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸಹಜವಾಗಿ ಕುತೂಹಲ ವಾಟ್ ನೆಕ್ಸ್ಟ್ ಅಂತ, ಯಾವ ಕಾರಣಕ್ಕೆ ಹೋಗ್ತಾ ಇರ್ಬೋದು? ರಾಹುಲ್ ಗಾಂಧಿಯವರು ರಾಜೀನಾಮೆ ಕೊಟ್ಟು ಬನ್ನಿ ಅಂತ ಹೇಳಿದ್ದಕ್ಕ, ಅಥವಾ ಇಲ್ಲಿ ಎಲ್ರಿಗೂ ಪ್ರೆಸ್ ಮೀಟ್ ಮಾಡಿ ಕೃತಜ್ಞತೆ ಸಲ್ಲಿಸಿದ್ರು, ಆ ಒಂದು ಕೃತಜ್ಞತೆ ಸಲ್ಲಿಸೋದಕ್ಕಂತ ಹೋಗ್ತಾ ಇದ್ದಾರೆ, ಅಥವಾ ನಾನಂತೂ ರಾಜೀನಾಮೆ ಕೊಟ್ಟೆ, ನನ್ನ ನಂಬಿಕೊಂಡು ನನ್ನ ಬೆಂಬಲಿಗರು ಇದ್ರು ಅವರಿಗೆ ನಾನು ವ್ಯವಸ್ಥೆ ಮಾಡಬೇಕಾಗತ್ತೆ, ಅವ್ರ ಪರವಾಗಿ ಬ್ಯಾಟ್ ಬೀಸಬೇಕಾಗತ್ತೆ ಅಂತ ಹೋಗ್ತಾ ಇದ್ದಾರೋ, ಏನು ರೀಸನ್ ಅಂತ? ಸಿದ್ದರಾಮಯ್ಯ ಅವರಿಗೆ HAL ನಿಂದ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ರು. ಸಿದ್ದರಾಮಯ್ಯ ಅವರ ಜೊತೆ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ, ಹಾಗೆ ಶಾಸಕ ಪೊನ್ನಣ್ಣ, ಹಾಗೆ ಕೆ ವೆಂಕಟೇಶ್ ಕೂಡ, ಸುರ್ಜೇವಾಲಾ ಕೂಡ ಅದೇ ವಿಮಾನದಲ್ಲಿ ಈಗ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರನ್ನ ಭೇಟಿ ಮಾಡಲಿದ್ದಾರೆ. ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ನಾನು ರಾಜೀನಾಮೆಯನ್ನು ನೀವು ಹೇಳಿದಂತೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದೇನೆ, ಸುದ್ದಿಯ ಮೂಲಕ ನಾನು ಏನು ಮಾಹಿತಿಯನ್ನ ಕೊಡಬೇಕು ಎಲ್ಲವನ್ನು ಕೊಡುತ್ತಿದ್ದೇನೆ, ಯಾವ ಪಕ್ಷ ಮತ್ತೆ ಸರ್ಕಾರವನ್ನ ಹಿತದೃಷ್ಟಿಯನ್ನು ಇಟ್ಟುಕೊಂಡು ಯಾವುದೇ ಡ್ಯಾಮೇಜ್ ಆಗದಂತೆ ನಾನು ಮುಂದುವರೆದಿದ್ದೇನೆ ಅನ್ನುವ ಮಾತನ್ನು ಹೇಳಿ ಇಲ್ಲಿಯವರೆಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ಧನ್ಯವಾದನ ಹೇಳಿದ್ದಾರೆ. ಸೊ ತದನಂತರ ನೀವು ಎಷ್ಟಾಗಿ ಸಂಪುಟ ರಚನೆ ಆಗ್ಬೇಕಾಗತ್ತೆ. ಯಾಕಂದ್ರೆ ನೂತನ ಮುಖ್ಯ ಈಗ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿರೋದ್ರಿಂದ ರಾಜ್ಯಪಾಲರು ಮಧ್ಯಪ್ರದೇಶದಲ್ಲಿದ್ದಾರೆ. ರಾಜ್ಯಪಾಲರು ಬೆಂಗಳೂರಿಗೆ ವಾಪಸ್ ಆದ ಮತ್ತೊಮ್ಮೆ ರಾಜೀನಾಮೆಯನ್ನ ಪರಿಶೀಲನೆಯನ್ನ ಮಾಡ್ತಾರೆ. ರಾಜೀನಾಮೆಯನ್ನ ಅಕ್ಸೆಪ್ಟ್ ಮಾಡಿದ ನಂತರ ಸಿದ್ದರಾಮಯ್ಯನವರ ರಾಜೀನಾಮೆ ಊರ್ಜಿತ ಆಗತ್ತೆ. ತದನಂತರದಲ್ಲಿ ಸಿದ್ದರಾಮಯ್ಯ ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ನೂತನ ಮುಖ್ಯಮಂತ್ರಿ ಆಗುವವರೆಗೂ ಕೂಡ ಅವರೇ ಹಂಗಾಮಿಯಾಗಿ ಇರ್ತಾರೆ. ತದನಂತರ ಸಂಪುಟ ರಚನೆ ಆಗ್ಬೇಕಾಗತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ಟಿರೋದ್ರಿಂದ ಸಹಜವಾಗಿ ಇಡೀ ಸಂಪುಟವೇ ಈಗ ವಿಸರ್ಜನೆ ಆಗಿರುತ್ತೆ. ಹೊಸದಾಗಿಯೇ ಸಂಪುಟವನ್ನ ರಚನೆ ಮಾಡ್ಬೇಕಾಗತ್ತೆ. ಈಗಾಗಲೇ ಸಿದ್ದರಾಮಯ್ಯ ತಮ್ಮ ಆಪ್ತರನ್ನ ಸಂಪುಟದಲ್ಲಿ ಉಳಿಸ್ಕೊಳ್ಬೇಕು. ಆ ಕಾರಣಕ್ಕೆ ಒಂದು ಲೀಸ್ಟ್ ಅನ್ನ ಹಿಡದೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ನೀವು ಯಾರಿಗೆ ಹೇಳ್ತೀರಿ ಅವ್ರಿಗೆ ಸಂಪುಟದಲ್ಲಿ ಅವಕಾಶವನ್ನ ಮಾಡ್ಕೊಡ್ತೀವಿ ಅಂತೇಳಿ ರಾಹುಲ್ ಗಾಂಧಿ ಅವರು ಮನವರಿಕೆ ಸಂದರ್ಭ ಲೀಸ್ಟ್ ಅನ್ನ ರಾಹುಲ್ ಗಾಂಧಿ ಅವರು ಇದ್ದಾರೆ. ಈಗ ಸಂಪುಟದಲ್ಲಿದ್ದಾರೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತವರು ಜಾರ್ಜ್ ಪರಮೇಶ್ವರ್ ಅವರು ಇರ್ಬೋದು, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ಶಿವರಾಜ್ ತಂಗಡಗಿ, RB ತಿಮ್ಮಾಪುರ್,
ಈ ಎಲ್ಲರ ಹೆಸರನ್ನು ಕೂಡ ಸಿದ್ದರಾಮಯ್ಯನವರೀಗ ಲೀಸ್ಟ್ ಅನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ತಮ್ಮ ಆಪ್ತ ವಲಯದಲ್ಲಿ ಇರುವಂತಹ ಅಶೋಕ್ ಪಟ್ಟಣ್ ಇರ್ಬೋದು, ಸಂತೋಷ್ ಲಾಡ್, ಇವರನ್ನು ಕೂಡ ಇವರ ಹೆಸರುಗಳನ್ನು ಕೂಡ ಮತ್ತೆ ಸಂಪುಟಕ್ಕೆ ಅವರನ್ನ ಸೇರಿಸಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಪುತ್ರನ ವಿಚಾರದಲ್ಲಿ ಈಗ ಸಿದ್ದರಾಮಯ್ಯನವರು ಸಚಿವ ಸ್ಥಾನ ನೀಡೋದಕ್ಕೆ ಒಪ್ಪಿಗೆ ಕೊಡಬಹುದು. DCM ಕೊಡ್ತೇವೆ ಅಂತ ಆಫರ್ ಅನ್ನ ಕೊಟ್ಟು ಕೂಡ ಅದನ್ನ ತಿರಸ್ಕರಿಸಿದ್ರು. ಆದ್ರೆ ಸಚಿವರನ್ನಾಗಿ ಮಾಡೋದಕ್ಕೆ ಸಿದ್ದರಾಮಯ್ಯ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಇನ್ನ ಉಳಿದಂತೆ ಹೊಸದಾಗಿ ಆಯ್ಕೆಯಾಗಿರುವಂತಹ ಶಾಸಕರು ಯಾರಿದ್ದಾರೆ ಅದರಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ನಿಲ್ತಾ ಇರುವಂತವ್ರು, ಅವರ ಪರವಾಗಿ ಮಾತನಾಡ್ತಾ ಇದ್ದಂತ ಒಂದಿಬ್ಬರಿಗೆ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆಗಳು ಕೂಡ ಇದೆ ನೀತಿ. ಓಕೆ. ಹಾಗಾಗಿ ಆ ಪಟ್ಟಿಯನ್ನ ಹಿಡದೆ ಸಿದ್ದರಾಮಯ್ಯ ಅವರು ಈಗ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ರಾಹುಲ್ ಗಾಂಧಿ ಅವರ ಒಪ್ಪಿಗೆ ಕೂಡ ಸಿಗಲಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಹೇಳ್ತಿದ್ದಾಗೆ ರಾಜೀನಾಮೆಯನ್ನ ಕೊಟ್ಟಿರೋದ್ರಿಂದ ಸಹಜವಾಗಿ ಸಿದ್ದರಾಮಯ್ಯನವರು ಯಾವೆಲ್ಲ ಬೇಡಿಕೆಗಳನ್ನ ಇಡ್ತಾರೆ ಅದನ್ನ ಈಡೇರಿಸಬೇಕಾಗತ್ತೆ. ಅದನ್ನ ಖಂಡಿತವಾಗ್ಲೂ ಕೂಡ ರಾಹುಲ್ ಗಾಂಧಿ ಈಡೇರಿಸ್ತಾರೆ ಅನ್ನುವಂತಹ ವಿಶ್ವಾಸ ಕಾಂಗ್ರೆಸ್. ಹಾಗಾಗಿ ಸಿದ್ದರಾಮಯ್ಯನವರ ಬೇಡಿಕೆಗಳಿಗೆ ಬಹುತೇಕವಾಗಿ ಅವರು ಯಾವ ಬೇಡಿಕೆಯನ್ನು ಇದ್ರು ಕೂಡ ಅದನ್ನ ಈಡೇರಿಸುವಂತ ಒಂದು ನಿರ್ಧಾರವನ್ನ ರಾಹುಲ್ ಗಾಂಧಿ ಅವರು ತೆಗೆದುಕೊಳ್ಳಿದ್ದಾರೆ. ಇನ್ನ ಸಿದ್ದರಾಮಯ್ಯನವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ ಬೆನ್ನಲ್ಲೇ DCM DK ಶಿವಕುಮಾರ್ ಅವರು ಕೂಡ ಈಗ ದೆಹಲಿಗೆ ಸಂಜೆ 7:30 ವಿಮಾನದಲ್ಲಿ ಅವರು ಕೂಡ ತೆರಳ್ತಾ ಇದ್ದಾರೆ. ಅವರು ತುಮಕೂರಿನ ತಿಪ್ಟೂರು ನೊಣಕೆರೆ ಅಧ್ಯಯನ ಮಠಕ್ಕೆ ಭೇಟಿಯನ್ನ ಕೊಡಬೇಕಾಗಿತ್ತು DK ಶಿವಕುಮಾರ್. ಯಾವಾಗ ಸಿದ್ದರಾಮಯ್ಯನವರು ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ, ಎಲ್ಲ ಒಂದು ಕಡೆ ಮತ್ತೆ ವರಿಷ್ಠರನ್ನ ಬೇರೆ ರೀತಿಯಾಗಿ ಸಿದ್ದರಾಮಯ್ಯ ಅವರು ಏನಾದ್ರೂ ಮಾತುಕತೆಯಿಂದ ವಿಚಲಿತರನ್ನಾಗಿ ಮಾಡಬಹುದು ಅನ್ನುವಂತ ಅನುಮಾನಗಳಿರಬಹುದೇನೋ. ಆ ಕಾರಣಕ್ಕೆ ತಾವು ಕೂಡ ದೆಹಲಿಗೆ ಈಗ ಭೇಟಿಯನ್ನ ಕೊಡಕ್ಕೆ ಮುಂದಾಗಿದ್ದಾರೆ. ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಪ್ರಯತ್ನವನ್ನ DK ಶಿವಕುಮಾರ್ ಅವರು ಕೂಡ ಮಾಡಲಿದ್ದಾರೆ. ಅವರು ಕೂಡ ತಮ್ಮದೇ ಆದಂತ ಒಂದು ಪಟ್ಟಿಯನ್ನ ಹಿಡದೆ ಅವರು ಕೂಡ ಈಗ ತೆರಳ್ತಾ ಇದ್ದಾರೆ ನೀತಿ. ಓಕೆ, ಥ್ಯಾಂಕ್